ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉತ್ತರ ಪ್ರದೇಶಲ್ಲಿ ನಡೆದಿರೋ ಒಂದು ಬ್ರೂಟಲ್ ಮರ್ಡರ್ ಕೇಸ್ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ಈಗ ಸದ್ಯದಲ್ಲಿ ತುಂಬ ವೈರಲ್ ಆಗ್ತಿರೋ ಈ ಕೇಸ್ ಎಲ್ಲೆಡೆ ಸದ್ದು ಮಾಡ್ತಿದೆ. ಹಾಗೆ ಏನಿದು ವಿಷಯ ಅಂತ ನೋಡೋಣ ಬನ್ನಿ. ಈಕೆ ಹೆಸರು ಮುಸ್ಕಾನ್ ಅಂತ. ಇವ್ರನ್ನ ಕರೆಕ್ಟಾಗಿ ಒಂದ್ಸಲ ನೋಡ್ಕೊಂಬಿಡಿ. ಸ್ಟೋರಿ ಏನಪ್ಪ ಅಂದರೆ, ಈಕೆ ಹಸ್ಬೆಂಡ್ ಸೌರವ್ನ ಅವ್ರ ಫ್ಯಾಮಿಲಿಯಿಂದ ದೂರ ಮಾಡ್ತಾರೆ. ಅಂದರೆ ಸಪ್ರೇಟಾಗಿ ಮನೆ ಮಾಡಿ ಇವರು ಸಪ್ರೇಟಾಗಿ ಇರ್ತಾರೆ. ಹಾಗೆ ಅವ್ರು ಮಾಡ್ತಿದ್ದ ಕೆಲಸನ ಬಿಡಿಸಿ ಲಂಡನಲ್ಲಿ ಹೊಸ ಜಾಬ್ಗೆ ಅಪ್ಲೈ ಮಾಡಿ ಅವ್ರನ್ನ ಫೋರ್ಸ್ಫುಲ್ ಆಗಿ ಅಲ್ಲಿ ಕಳಿಸ್ತಾರೆ. ಇವರಿಬ್ರಿಗೂ 6 ವರ್ಷದೊಬ್ಳು ಮಗಳಿರ್ತಾಳೆ. ಅವ್ರ ಬರ್ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅವ್ರ ತಂದೆ ಲಂಡನ್ನಿಂದ ಬರ್ತಾರೆ. ಆಗ ಈ ಮುಸ್ಕಾನ್ ಏನು ಮಾಡ್ತಾಳೆ ಅಂದರೆ, ಊಟದಲ್ಲಿ ಮತ್ತೊಬ್ಬರ ಔಷಧಿನ ಮಿಕ್ಸ್ ಮಾಡಿ ಅವನಿಗೆ ಜ್ಞಾನ ತಪ್ಪೋ ರೀತಿ ಮಾಡ್ತಾಳೆ. ಆಮೇಲೆ ಮುಸ್ಕಾನ್ ಅವಳು ಪ್ರೀತಿಸ್ತಿದ್ದ ಒಬ್ಬ ವ್ಯಕ್ತಿಯ ಜೊತೆ ಸೇರಿ ಸ್ವತಃ ತನ್ನ ಗಂಡನನ್ನೇ 15 ಪೀಸಸ್ಗಳಾಗಿ ಕಟ್ ಮಾಡಿ ಒಂದು ಡ್ರಮ್ಮಲ್ಲಿ ಹಾಕಿ ಸಿಮೆಂಟ್ ತುಂಬಿ ಮುಚ್ಚಾಕ್ಬಿಡ್ತಾರೆ. ಆಮೇಲೆ ಇವರಿಬ್ರು ಸೇರ್ಕೊಂಡು ಶಿಮ್ಲಾಗೆ ಟ್ರಿಪ್ಗಂತ ಹೋಗ್ತಾರೆ. ಇವರಿಬ್ರೇನೋ ಒಂದು 5-6 ದಿನ ಕಳ್ಕೊಂಡು ಆರಾಮಾಗಿ ಟ್ರಿಪ್ ಮುಗಿಸ್ಕೊಂಡು ಬರ್ತಾರೆ. ಅದು ಇವ್ರಿಗೆ ಮಗಳಿರ್ತಾಳಲ್ಲ, 6 ವರ್ಷದ ಮಗಳು, ಅವಳೇನು ಮಾಡಿರ್ತಾಳೆ, ಅಕ್ಕಪಕ್ಕ ಜನರಿಗೆ ಈ ಡ್ರಮ್ಮಲ್ಲಿ ನಾವು ಒಪ್ಪ ಇದ್ದಾರೆ ಅಂತ ಎಲ್ರಿಗೂ ಹೇಳಿರ್ತಾಳೆ. ಹಾಗೆ ಮುಸ್ಕಾನ್ ಅವರ ತಾಯಿ ಸೌರವ್ ಬಗ್ಗೆ ಕೇಳಿದಾಗ ಅವಳು ಮಾಡಿರೋ ಕ್ರೈಮ್ ಬಗ್ಗೆ ಅವ್ರ ಹತ್ರ ಹೇಳ್ಕೊಳ್ತಾಳೆ. ಆಗ ಅವರ ತಾಯಿ ಏನು ಮಾಡ್ತಾರೆ ಅಂದರೆ, ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಇದ್ರ ಬಗ್ಗೆ ಎಲ್ಲ ಹೇಳಿ ತನ್ನ ಸ್ವಂತ ಮಗಳಿಗೆ ಮರಣದಂಡನೆ ಆಗಬೇಕು ಅಂತ ಕೇಳ್ತಾರೆ. उससे प्यार से ज्यादा ईमान था. सूदी जो कहती थी वही करता था, लेकिन हमें रेस्पेक्ट दी. इसलिए उस बच्चे को मिलना चाहिए, जस्टिस मिलना चाहिए. बेटी को फांसी होनी चाहिए. फांसी होनी चाहिए उसे फांसी. ऐसा आने वाले समय किसी के संग भी कुछ भी कर सकता है. होनी चाहिए, कुछ होनी चाहिए उस बच्चे के लिए, होनी चाहिए सौरभ के लिए होनी चाहिए. ಮರ್ಚೆಂಟ್ ನೇವಿ ಆಫೀಸರ್ ಆಗಿದ್ದ ಸೌರವ್ಗೆ 9th ಸ್ಟ್ಯಾಂಡರ್ಡ್ ಫೇಲ್ ಆಗಿರುವ ಮುಸ್ಕಾನ್ನ ಅತಿಯಾಗಿ ನಂಬಿ ಪ್ರೀತಿಸಿದಕ್ಕೆ ಸಿಕ್ಕಿದಾದ್ರೂ ಏನು? ತನ್ನ ಸ್ವಂತ ಮಗನ ಡೆಡ್ ಬಾಡಿನ ಒಂದು ಡ್ರಮ್ ಒಳಗಡೆ ಮುಚ್ಚಾಕಿರೋದನ್ನು ನೋಡಿ ಸೌರವ್ನ ತಾಯಿ ಕಣ್ಣೀರಿಡ್ತಿರೋ ಕ್ಷಣಗಳಿವೆ. ಫ್ರೆಂಡ್ಸ್, ಇದುವರೆಗೂ ನಾನು ಇಂಥ ವಿಡಿಯೋ ಮಾಡಿರಲಿಲ್ಲ. ಆದರೆ ನನಗೆ ಕೇಸ್ ಬಗ್ಗೆ ತಿಳ್ಕೊಂಡ್ಮೇಲೆ ನನಗೆ ಪರ್ಸ್ನಲ್ ಆಗಿ ಇದೊಂಥರ ಭೀಕರವಾದ ಸಂಘಟನೆ ಅಂತಲೇ ಅನಿಸ್ಬಿಡ್ತು. ಅದಕ್ಕೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಹಾಗೆ ನಾವು ದಿನ ನೋಡ್ತಿರೋ ಹಾಗೆ ನಮ್ಮ ಸೊಸೈಟಿ ಯಾವ ಮಟ್ಟಕ್ಕೆ ಇಳಿತಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಯಾರು ಏನು ಬೇಕಾದರೂ ಮಾಡ್ತಾರೆ ಅವ್ರ ಇಷ್ಟಗಳನ್ನ ಅವರು ನೆರವೇರಿಸ್ಕೊಳ್ಳೋಕ್ಕೆ ಅಂತ. ಇದೆಲ್ಲ ಯಾವಾಗ ಬದಲಾಗುತ್ತೆ? ಸರಿಯಾಗಿದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಹೀಗೆ